ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ದೂರನ್ನ ಕೊಟ್ಟಿರುವಂತಹ ದೂರದಾರರಂತಹ ಟಿ.ಜೆ. ಅಬ್ರಾಮ್ ಇವತ್ತು ಮೈಸೂರಿಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಮೈಸೂರಿಗೆ ಬಂದಿದ್ದೀರಾ, ಮೂಡಕ್ಕೂ ಭೇಟಿ ಕೊಟ್ಟಿದ್ದೀರಾ, ಏನ್ ಸರ್ ಇವತ್ತು ವಿಷಯ? ನಾನು ಇವತ್ತು ಒಂದು 2-3 ಕಚೇರಿಗೆ ಹೋಗೋದಿತ್ತು, ಬಂದೆ. ಬಟ್ ಪ್ರಮುಖವಾಗಿ ಮೂಡ ಕಚೇರಿಗೆ ಹೋಗೋದಿತ್ತು. ಯಾಕಂತೇಳಿದ್ರೆ ಆಯುಕ್ತರ ಮುಂದೆ ನಾನು ಒಂದು ತಿಂಗಳಿಂದ ನಾನು ಇಲ್ಲಿ ಬಂದಾಗ ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಆ 14 ಸೈಟನ್ನು ವಾಪಸ್ ಪಡ್ಕೊಳ್ಳಿ, ಅದು ಸರ್ಕಾರದ ಆಸ್ತಿ, ಅದು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅಂತ ಫುಲ್ ದಾಖಲೆಗಳನ್ನೆಲ್ಲ ಹಾಕಿ ಹೇಳಿದ್ದೆ. ಅದನ್ನು ಈ ತನಿಖಾ ವರದಿ ಬರೋವರೆಗೂ ಕಾಯ್ತೀವಿ ಅಂತ ಹೇಳಿದ್ರು. ನಮಗೊಂದು ಉತ್ತರನೂ ಕೊಟ್ಟಿದ್ರು. ಬಟ್ ಇಷ್ಟರಲ್ಲೇ ಇವರು ಸಿದ್ದರಾಮಯ್ಯನವರು ಕುಟುಂಬದವರು ಅದು ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ಅವರು ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಆ ಕ್ರಮವನ್ನು ಅವ್ರು ಕೈಗೊಂಡಂಥ ಆ ಕ್ರಮ ಇದೆಯಲ್ಲ, ವಾಪಸ್ ಪಡ್ಕೊಳ್ಳೋದು ಇಮಿಡಿಯೇಟ್ಲಿ, ಅದನ್ನು ನಾನು ಶ್ಲಾಘನೀಯ ಅಂತೇಳಿ ಅವರಿಗೆ ನನ್ನ ಮೆಚ್ಚುಗೆಯನ್ನು ತಿಳಿಸಿ ಬಂದೆ. ಅವರೇ ಕರೆದಿದ್ರ ಸರ್ ಈ ರೀತಿ ನೀವು ಅಪ್ಲಿಕೇಶನ್ ಹಾಕಿದ್ರೆ? ನಂದಿತ್ತು, ನಾನು ಬರೋದಿತ್ತು. ಬಟ್ ನಾನು ಅಲ್ಲಿ ಇನ್ನೊಂದು ಮಾತು ಹೇಳಿದೆ ಅವರಿಗೆ, ದಯವಿಟ್ಟು ಈ 14 ಸೈಟ್ ಯಾವ್ದು ವಾಪಸ್ ಪಡ್ಕೊಂಡಿದ್ದೀರಾ ಅದನ್ನು ನಮ್ಮ ರಾಜ್ಯ ಸರ್ಕಾರದ ಆಸ್ತಿ, ಅದು ನೀವು ತಕ್ಷಣ ಮಾಡಿರೋದು ಒಳ್ಳೆಯ ಕೆಲಸ ಮಾಡಿದ್ದೀರಾ. ಬಟ್ ಅದನ್ನು 14 ಸೈಟನ್ನು ಬೇರೆಯವ್ರಿಗೆ ಯಾರಿಗೂ ಅಲೌಟ್ ಮಾಡಬೇಡಿ ಸದ್ಯಕ್ಕೆ. ಈ ಕೇಸೆಲ್ಲ ಮುಗೀಲಿ, ಲೋಕಾಯುಕ್ತ ಎನ್ಕ್ವೈರಿ ಆಗಬೇಕು, ಹೈಕೋರ್ಟು ಸುಪ್ರೀಂ ಕೋರ್ಟ್ ಮೆಟ್ಲೆಲ್ಲ ಹೋಗಿ ಎಲ್ಲ ಬಂದ ಮೇಲೆ ಇದನ್ನು ಬೇರೆಯವ್ರಿಗೆ ಕೊಡಿ, ಚೆನ್ನಾಗಿರಲ್ಲ ಅಂತ ಹೇಳಿದ್ದೀನಿ. ಅದನ್ನು ಅವರು ಆಲ್ರೆಡಿ ಆಲೋಚನೆ ಮಾಡಿ ಇನ್ನು ಮುಂದಕ್ಕೆ ಯಾರಿಗೂ ಅವರು ಅಲಾಟ್ ಮಾಡಬಾರ್ದು ಅಂತ ಅವ್ರು ತೀರ್ಮಾನ ತಗೊಂಡಿದ್ದಾರೆ. ಅದನ್ನು ಮೆಚ್ಚುಗೆಯನ್ನು ನಾನು ತಿಳಿಸಿದ್ದೀನಿ. ಸರ್, ವಾಪಸ್ ಕೊಟ್ಟಿರುವಂತ ವಿಚಾರ ಸಾಕಷ್ಟು ಗೊಂದಲ ಇರುವಂತದ್ದು. ಯಾಕಂದ್ರೆ ತನಿಖೆ ಸಂದರ್ಭದಲ್ಲಿ ವಾಪಸ್ ಕೊಡ್ಲಿಕ್ಕೆ ಬರುತ್ತಾ, ಮತ್ತೆ ಕ್ರಯನ ರದ್ದು ಮಾಡ್ಲಿಕ್ಕೆ ಬರುತ್ತಾ ಅನ್ನುವಂಥದ್ದು. ಯಾಕಂದ್ರೆ ನ್ಯಾಯಮೂರ್ತಿಗಳ ತನಿಖೆ ಇದೆ, ಮತ್ತೆ ಲೋಕಾಯುಕ್ತದಲ್ಲೂ ಕೂಡ FIR ಆಗಿದೆ, ಅಲ್ಲೂ ಕೂಡ ತನಿಖೆ ಆಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ವಾಪಸ್ ಕೊಡ್ಬೋದಾ ಅಂತ ಈಗ ನೀವು ಬಂದ್ವಿ, ನಾನು ನಿಮ್ಮ ಜೇಬಿಂದ ಒಂದು 1000 ರೂಪಾಯಿ ತೊಗೊಂಡ್ಬಿಟ್ಟೆ, ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಅಲ್ಲಿ ಹೆಂಗೂ ಕೇಸ್ ರಿಜಿಸ್ಟರ್ ಆಗ್ಬಿಡ್ತು. ರಿಜಿಸ್ಟರ್ ಆದಮೇಲೆ ಈ ದುಡ್ಡನ್ನ ತೊಗೊಬಿಡ್ರಿ, ನಿಮ್ಮ ದುಡ್ಡು ತೊಗೊಳ್ರಿ, ಅದೇನಿದು ಕಳ್ತನ ಮಾಡಿದೆ ಅಂತಿದೆಯಲ್ಲ ಅದು ನಡೀಲಿ, ಮುಂದುವರಿಲಿ ಅಂತ ಹೇಳಿದಾಗ ನೀವ್ಯಾಕೆ ತೊಗೊಬಾರ್ದು ಅದನ್ನ ವಾಪಸ್ಸು? ಅದು ಈ 14 ಸೈಟ್ ಅಂತೂ ನಮ್ಮ ರಾಜ್ಯ ಸರ್ಕಾರದ್ದು, ಇಟ್ ಇಸ್ ಆಲ್ರೆಡಿ ದೇರ್. ಈ ಕೇಸೆಲ್ಲ ಮುಗಿದ ಮೇಲೆ ಅದು ವಾಪಸ್ ತಗೊಳ್ಳೋಕೆ ಬದಲು, ಜಪ್ತಿ ಮಾಡೋ ಬದಲು ಆ ಜಪ್ತಿ ಅನ್ನೋ ಪದವನ್ನು ಬದಲಾಗಿ ವಾಪಸ್ ಹೋಗ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬಂದಿದೆ ಅದು, ಇನ್ನೇನಂತೆ.